ಹುಡುಗಿ ಶ್ವೇತಾ ಶ್ರೀವಾತ್ಸವ್ ಕ್ರಿಸ್ಮಸ್ ಅನ್ನ ಹೇಗೆ ಸೆಲೆಬ್ರೇಟ್ ಮಾಡಿದ್ರು ಗೊತ್ತಾ ಅಂತ ಹೇಳಿ. ಬನ್ನಿ ಹಾಗಾದ್ರೆ ಅವರು ಟೋಪಿ ಹಾಕೋದ್ರಲ್ಲಿ ಸಿಕ್ಕಾಪಟ್ಟೆ ಪಂಟ್ರಂತೆ. ಅದ್ ಹೇಗೆ ನೀವೇ ನೋಡಿ. Jingle bells, jingle bells, jingle all the way. Oh, what fun it is to ride in a one-horse open sleigh. ಹಾಯ್, ಎಲ್ರಿಗೂ ಮೆರಿ ಕ್ರಿಸ್ಮಸ್. ಅರೆ ಏನು ಹ್ಯಾಟ್ ಹಾಕೊಂಡಿಲ್ಲ, ಏನು ಹಿಂದೆ ಒಂದು ಕ್ರಿಸ್ಮಸ್ ಟ್ರೀ ಇಲ್ಲ, ಇದೆಂತ ಕ್ರಿಸ್ಮಸ್ ಅಂತ ಅಂತಿದ್ದೀರಾ. ಇಲ್ಲಿ ಶ್ವೇತಾ ಶ್ರೀವಾತ್ಸವ್ ಸನಾ ಫೋಟೋ ಸ್ಟುಡಿಯೋದಲ್ಲಿ ಒಂದು ಫೋಟೋಶೂಟ್ ಮಾಡಿಸ್ಕೊಳ್ತಿದ್ದಾರೆ. ಸೊ ಅಲ್ಲಿ ನಾವಿಬ್ರು ಈಗ ಒಂದು ಸ್ವಲ್ಪ ಕ್ರಿಸ್ಮಸ್ ಜಿಂಗಲ್ ಬೆಲ್ಸ್ ಆ ಒಂದು ಸೆಲೆಬ್ರೇಷನ್ ಮೋಡ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಬನ್ನಿ. ಹಾಯ್ ಶ್ವೇತ್. ಟೋಪಿ ಹಾಕೋಣ ಅಂತ ಬಂದಿದೆ. ಗೊತ್ತಿತ್ತು, ಟೋಪಿ ಇಟ್ಕೊಳ್ಳೋಣ ಗೊತ್ತಿತ್ತು. ನಾನು ಹಾಕ್ತೀನಿ ಟೋಪಿ ವಾಪಸ್. ಎಸ್, ಇಲ್ಲಿದೆ ಟೋಪಿ. ಹೆಂಗೆ ಹಾಕ್ತಾರೆ, ಕರೆಕ್ಟಾಗಿ ಹಾಕಕ್ಕೆ ಬರುತ್ತಾ ನೋಡೋಣ. ಟೋಪಿ ಹಾಕಕ್ಕೆ ಬರುತ್ತಾ ಶ್ವೇತಂಗೆ? ಈಗ ಸುಗುಣ ಅವರು ನನಗೆ ಟೋಪಿ ಹಾಕೋ ಸಮಯ. ಎಲ್ಲರೂ ಚಪ್ಪಾಳೆ ಹೊಡಿವಿ. ಟೋಪಿ ಹಾಕ್ಸ್ಕೊಂಡಿದ್ದಕ್ಕೆ ಎಲ್ಲರೂ ಚಪ್ಪಾಳೆ ಹೊಡ್ತಿದ್ದೀರಲ್ಲ, ಪರವಾಗಿಲ್ಲ ಬಿಡಿ. ಜನ ಅದಕ್ಕೆ ಖುಷಿ ಪಡ್ತಾರೆ. ಕ್ರಿಸ್ಮಸ್ ಅಂದಿದ ತಕ್ಷಣ ಏನು ನೆನಪಾಗುತ್ತೆ ಶ್ರೀ? ಕ್ರಿಸ್ಮಸ್ ಅಂದಿದ ತಕ್ಷಣ ಕೇಕ್ ನೆನಪಾಗುತ್ತೆ. ತಿನ್ನೋದ್ರ ಬಗ್ಗೆ ಯೋಚನೆ ನನಗೆ ಯಾವಾಗಲೂ. ಸೊ ಆವಾಗಲೇ ನೀವು ಇಂಟ್ರೊಡ್ಯೂಸ್ ಮಾಡುವಾಗ ಟೋಪಿ ಇಲ್ಲ, ಟ್ರೀ ಇದು ಕ್ರಿಸ್ಮಸ್ ಟ್ರೀ ಇಲ್ಲ ಅಂದರೆ ನಾನು ಕೇಕ್ ಬಗ್ಗೆನೇ ಮಾತಾಡ್ತಿಲ್ವಲ್ಲ ಸುಗುಣ. ಕೇಕ್ ಇಲ್ದರೆ ಹೆಂಗೆ ನನಗೆ ಗೊತ್ತಿಲ್ಲ. ಕೇಕ್ ಬೇಕು. ವೆರೈಟೀಸ್ ಆಫ್ ಕೇಕ್ಸ್, ಚಾಕ್ಲೇಟ್ ಕೇಕ್, ಅದು ಕ್ರಿಸ್ಮಸ್ ಅಂದರೆ ಎಷ್ಟು ವೆರೈಟೀಸ್ ಆಫ್ ಕೇಕ್ಸು, ಏನೇನೋ ಪೇಸ್ಟ್ರೀಸ್ ಎಲ್ಲ ಇರುತ್ತಲ್ವ? ಹೌದು ಹೌದು ಹೌದು. ಸೊ ನಿಮ್ಮ ಫ್ರೆಂಡ್ಸ್ ಜೊತೆ ಯಾವತ್ತಾದ್ರೂ ಸೆಲೆಬ್ರೇಟ್ ಮಾಡಿದ್ರಾ ನೀವು? ನಾನು ಓದಿದ್ದು ಕ್ರೈಸ್ಟ್ ಕಾಲೇಜಲ್ಲಿ. ಸೊ ಹಾಗಾಗಿ ಅಲ್ಲಿ ನಾವು ಕ್ರಿಸ್ಮಸ್ನ ಅದ್ಧೂರಿಯಾಗಿ ಸೆಲೆಬ್ರೇಟ್ ಮಾಡ್ತಿದ್ವಿ. ಬೇರೆ ಹಬ್ಬ ಸೆಲೆಬ್ರೇಟ್ ಮಾಡ್ತಿದ್ವೋ ಬಿಡ್ತಿದ್ವೋ, ಕಾಲೇಜಲ್ಲಿ ಕ್ರಿಸ್ಮಸ್ ಅಂತೂ 100% ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ಒಂದ್ಸರಿ ಟೋಪಿ ಹಾಕೊಂಡು ಇಬ್ರು ಜಿಂಗಲ್ ಬೆಲ್ಸ್ ಹಾಡೋಣ. ಜಿಂಗಲ್ ಬೆಲ್ಸ್ ಜಿಂಗಲ್ ಬೆಲ್ಸ್ ಜಿಂಗಲ್ಸ್ ಆಲ್ ದ ವೇ. ಗಿಫ್ಟ್ ಅಂದಿದ ತಕ್ಷಣ ನಂಗೆ ಏನು ನೆನಪು ಬಂತು ಗೊತ್ತಾ? ಈಗ ಈ ಮಕ್ಕಳಿಗೆ ಖುಷಿ ಆಗಲಿ ಅಂದ್ಬಿಟ್ಟು ಏನು ಮಾಡ್ತಾರೆ, ಈ ಪಪ್ಪೀಸ್ ಇರುತ್ತಲ್ಲ, ಪಪ್ಪೀಸ್ನ ತೊಗೊಂಡೋಗ್ಬಿಟ್ಟು ಗಿಫ್ಟ್ ಅಂತ ಕೊಡ್ತಾರೆ. ಕರೆಕ್ಟ್. ತುಂಬ ತಪ್ಪು ಮಾಡೋದು. ಯಾಕೆಂತಂದರೆ ಮನೆಯಲ್ಲಿ ಒಂದು ಜವಾಬ್ದಾರಿ ತೊಗೊಳೋದಕ್ಕೆ ರೆಡಿ ಇದ್ದರೆ ಮಾತ್ರ ತೊಗೊಂಡು ಹೋಗಿ ಕೊಡಬೇಕು ಗಿಫ್ಟ್ ಅಂತ. ಇಲ್ಲಾಂತಂದರೆ ಕ್ರಿಸ್ಮಸ್ಗೆ ತುಂಬ ಅಂತ ನಡೆಯುತ್ತೆ. ಪಪ್ಪೀಸ್ನ ಕೊಟ್ಬಿಡ್ತಾರೆ, ಆಮೇಲೆ ನೋಡ್ಕೊಳ್ಳೋದಕ್ಕಾಗಲ್ಲ, ಅದನ್ನು ಆಚೆ ಕಟ್ಟಾಕಿರ್ತಾರೆ, ಅದಕ್ಕೆ ಹಿಂಸೆ. ಸೊ ಕ್ರಿಸ್ಮಸ್ ದಿವಸ ನಾವು ಯಾರಿಗೂ ಹಿಂಸೆ ಕೊಡೋದು ಬೇಡ, ಇಲ್ಲ ಖುಷಿಯಾಗಿ ಸೆಲೆಬ್ರೇಟ್ ಮಾಡೋಣ ಹಬ್ಬನ, ಅಲ್ವಾ? ಸೊ ಇದೇ ಖುಷಿಯಲ್ಲಿ ಹ್ಯಾಟ್ಸ್ ಹಾಕೊಂಡು ಒಂದಷ್ಟು ಸೆಲ್ಫಿ ತಗೊಳ್ಳೋಣ. ಸೆಲ್ಫಿ ಟೈಮ್. ಎಸ್. So Merry Christmas! Merry Christmas! Merry Christmas!